ರಾಜೇಂದ್ರಗಡ ಎನ್ನುವ ಒಂದು ಹಳ್ಳಿಯಲ್ಲಿ ರಂಗಪ್ಪ ಎನ್ನುವಂತಹ ಒಬ್ಬ ರೈತ ತನ್ನ ಹೆಂಡತಿ ಕುಸುಮ ಹಾಗೂ ತನ್ನ ವೃದ್ಧ ತಾಯೊಂದಿಗೆ ವಾಸಿಸುತ್ತಿದ್ದ. ರಂಗಪ್ಪನಿಗೆ ಸ್ವಲ್ಪ ತೋಟ ಇತ್ತು, ಹಾಗೂ ಅವನು ಊರಲ್ಲಿ ಬೇರೆ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದ. ತಾಯಿಗೆ ಆರೋಗ್ಯದ ಸಮಸ್ಯೆ ಇರುವುದರಿಂದ ಎಷ್ಟು ದುಡಿದ್ರೂ ಕೂಡ ತಾಯಿಯ ಆಸ್ಪತ್ರೆಯ ಖರ್ಚಿಗೆ ಅದು ಸಾಕಾಗ್ತಾ ಇತ್ತು. ಹಾಗಾಗಿ ಅವನು ತುಂಬಾನೇ ಕಷ್ಟಪಡ್ತಾ ಇದ್ದ. ರಂಗಪ್ಪ ಆ ಊರಿನ ಜಮೀನ್ದಾರನ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಹಾಗೂ ಹೆಂಡತಿಗೆ ತಾನು ತೋಟದಲ್ಲಿ ಬೆಳೆದಿರುವ ತರಕಾರಿಗಳು ಹಣ್ಣಾಗಿವೆ, ಅವುಗಳನ್ನು ಕೊಯ್ದು ನೀನೇ ಮಾರಬೇಕು. ನನಗೆ ಈ ಕೆಲಸಕ್ಕೂ ಆ ಕೆಲಸಕ್ಕೂ ಇಬ್ಬರೂ ಓಡಾಟ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ. ಅವನ ಹೆಂಡತಿ ಕೂಡ ಗಂಡನಿಗೆ ಸಹಾಯ ಮಾಡಲು ನಿರ್ಧರಿಸಿ ತೋಟದಲ್ಲಿದ್ದ ತರಕಾರಿಗಳನ್ನು ಕುಯ್ದು ಸಣ್ಣ ಅಂಗಡಿಯನ್ನ ಹಾಕಿದಳು. ಹಾಗೂ ತರಕಾರಿಯನ್ನ ಪ್ರತಿದಿನ ಮಾರಾಟ ಮಾಡೋಕೆ ಶುರು ಮಾಡ್ಕೊಂಡ್ಲು. ಕುಸುಮ ತರಕಾರಿನ ಮಾರಿ ಮನೆಗೆ ಬಂದವಳು ನೋಡಿದ್ರೆ ರಂಗಪ್ಪ ಯಾವುದೋ ಒಂದು ದುಃಖದಲ್ಲಿ ಕುಳಿತಿದ್ದಾನೆ. ಏನಾಯ್ತು ಅಂತ ಗಂಡನ ವಿಚಾರಿಸಿದಾಗ ರಂಗಪ್ಪ ತನ್ನ ಕೆಲಸ ಹೋಯ್ತು. ಯಜಮಾನ ಮನೆಗೆ ಯಾವುದೇ ಸರಕುಗಳು ಬರದಿರೋ ಕಾರಣ ನನಗೆ ಅಲ್ಲಿ ಯಾವುದೇ ಕೆಲಸ ಇಲ್ಲ. ಏನ್ ಮಾಡೋದು, ನನ್ನ ಹಣೆ ಬರಹನೆ ಸರಿಯಿಲ್ಲ. ಕೆಲಸಿಲ್ಲದ್ರೆ ಅಮ್ಮನ ಆಸ್ಪತ್ರೆಯ ಖರ್ಚನ್ನು ಹೇಗೆ ಸಾಗಿಸುವುದು ಎಂದೇ ನನಗೆ ಗೊತ್ತಾಗುತ್ತಿಲ್ಲ ಅಂತ ಹೇಳಿದ. ಅದನ್ನ ಕೇಳಿಸಿಕೊಂಡು ಕುಸುಮ, ನೀವು ಚಿಂತಿಸಬೇಡಿ, ನಾನು ಹೋಗಿ ಯಜಮಾನರ ಹತ್ತಿರ ಬೇರೆ ಯಾವುದಾದರೂ ಕೆಲಸ ಇದ್ರೆ ಕೊಡಿಸೋಕೆ ಹೇಳ್ತೀನಿ ಅಂತ ಹೇಳಿ ಕುಸುಮ ಯಜಮಾನನ ಮನೆ ಕಡೆಗೆ ಹೊರಟಳು. ಆದ್ರೆ ಯಜಮಾನ ಇಲ್ಲಮ್ಮ ಕುಸುಮ, ನಮ್ಮ ಮನೆಗೆ ಯಾವುದೇ ಸರಕುಗಳು ಬಂದಿಲ್ಲ, ಹಾಗಾಗಿ ಕೆಲಸ ಇಲ್ಲ. ಸರಕು ಬಂದ ತಕ್ಷಣ ನಾನೇ ರಂಗಪ್ಪನ ನಮ್ಮ ಮನೆ ಕೆಲಸಕ್ಕೆ ಕರೀತೀನಿ. ಈಗ ಕೆಲಸ ಇಲ್ಲ ಅಂತ ಹೇಳಿದ. ಅಲ್ಲಿಂದ ಕುಸುಮ ನೇರವಾಗಿ ತನ್ನ ಮನೆಗೆ ಬಂದ್ಲು. ರಂಗಪ್ಪ ದುಃಖದಿಂದ ತನ್ನ ಮನೆ ಎದುರು ಕುತ್ಕೊಂಡು ಆಲೋಚಿಸುತ್ತಿದ್ದ ಅಷ್ಟರಲ್ಲಿ ಒಬ್ಬ ಭಿಕ್ಷುಕ ಬಂದು ಅವರ ಮನೆ ಬಾಗಿಲೆ ಎದುರಿಗೆ, ಅಮ್ಮ ಊಟ ತಿನ್ನದೆ ತುಂಬಾ ಸಮಯ ಆಯ್ತು, ಏನೋದಾದ್ರೂ ತಿನ್ನೋಕೆ ಕೊಡಮ ಅಂತಕ ಕೇಳಿದ. ಎಷ್ಟೋ ಮನೆಯಲ್ಲಿ ಕೇಳಿಕೊಂಡು ಬಂದೆ, ಯಾರೂ ನನಗೆ ಆಹಾರವನ್ನು ನೀಡಲಿಲ್ಲ, ದಯವಿಟ್ಟು ನನಗೆ ಆಹಾರ ನೀಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ಅಂತ ಹೇಳಿದ. ಇದನ್ನ ಕೇಳಿದಂತಹ ರಂಗಪ್ಪನಿಗೆ ತುಂಬಾನೇ ಬೇಸರಾಯಿತು. ನೇರವಾಗಿ ತನ್ನ ಮನೆಗೆ ಹೋಗಿ ತನ್ನ ಹೆಂಡತಿಯ ಬಳಿಯಲ್ಲಿ ಆಹಾರವನ್ನ ನೀಡಲು ಕೇಳಿಕೊಂಡನು. ಅಷ್ಟು ಮಾತ್ರ ಅವರ ಮನೆಯಲ್ಲಿ ಆಹಾರ ಇತ್ತು. ಅದು ರಂಗಪ್ಪನ ಆ ದಿನದ ಊಟವಾಗಿತ್ತು. ಆದರೂ ಕೂಡ ಅವನು ಅದನ್ನ ಸನ್ಯಾಸಿಗೆ ನೀಡಿದ. ಅದನ್ನ ತಿಂದು ಸಂತೋಷಗೊಂಡ ಸನ್ಯಾಸಿ, ನೀವು ಅಂದುಕೊಂಡ ಎಲ್ಲ ಕೆಲಸ ಆಗಲಿ, ನಿಮಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದ. ಅಲ್ಲಿಂದ ಸ್ವಲ್ಪ ಸಮಯಕ್ಕೆ ಯಜಮಾನ ಮನೆಯ ಆಳು ರಂಗಪ್ಪನ ಮನೆಗೆ ಬಂದು, ರಂಗಪ್ಪ, ನಿನಗೊಂದು ಸಂತೋಷದ ಸುದ್ದಿ ಬಂದಿದೆ, ಯಜಮಾನರ ಮನೆಗೆ ಸರಕುಗಳು ಬಂದಿವೆ, ನೀನು ಇಂದಿನಿಂದಲೇ ಕೆಲಸಕ್ಕೆ ಬರಬೇಕಂತೆ ಎಂದು ಹೇಳಿದ. ಈ ಮಾತನ್ನು ಕೇಳಿ ರಂಗಪ್ಪ, ಅವನ ಹೆಂಡತಿ ಹಾಗೂ ಅಮ್ಮನಿಗೆ ತುಂಬಾನೇ ಸಂತೋಷವಾಯಿತು. ಎಲ್ಲವೂ ಕೂಡ ಆ ಸನ್ಯಾಸಿಯ ದಯೆ ಎಂದು ಸಂತೋಷಪಟ್ಟರು. ಅಲ್ಲಿಂದ ಎಲ್ಲರೂ ಸುಖವಾಗಿ ಬಾಳಲು ಶುರು ಮಾಡಿದರು.